ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲೇ ಓದ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ, ಅಂದರೆ ದೊಡ್ಡ ದೊಡ್ಡ ಪ್ರೊಫೆಷನಲ್ಲಿ ಇರ್ತೀವಿ. ಬಟ್ ಸ್ಟಿಲ್ ನಾವು ಎಲ್ಲರನ್ನ ಸಮಾನವಾಗಿ ಅಥವಾ ಎಲ್ಲರನ್ನ ಒಂದೇ ರೀತಿ ನೋಡೋಕ್ಕೆ ಸಾಧ್ಯ ಆಗಲ್ಲ. ನಾವೇ ಒಂದು ಗ್ರೂಪ್ ಮಾಡ್ಕೋತೀವಿ, ನಮ್ಮ ಗ್ರೂಪಿಸಮ್ ಅನ್ನೋದು ಶುರು ಆಗುತ್ತೆ. ಯಾಕೆ ಅಮ್ಮ ಈ ಥರದ ವೀಕ್ನೆಸ್? ನಾವು ಇಷ್ಟೊಂದು ತಿಳ್ಕೊಂಡು ಇಷ್ಟರ ಮಟ್ಟಿಗೆ ನಾವು ಮೇಲೆ ಹೋಗ್ತಿದ್ರು ಈ ಥರದ ಒಂದು ವೀಕ್ನೆಸ್ ಇರುತ್ತೆ. ಎಲ್ಲರನ್ನೂ ಸರಿಯಾಗಿ ಒಂದೇ ಸಮನಾದ ರೀತಿಯಲ್ಲಿ ನೋಡೋಕೆ ಬರೋದಿಲ್ಲ. ಇದನ್ನ ಓವರ್ಕಮ್ ಮಾಡೋದು ಹೇಗೆ ಅಮ್ಮ? ಇದು ಒಳ್ಳೆ ಚಿಂತನೆ. ನಾನು ನೋಡಿದ್ದೀನಿ, ಪ್ರಪಂಚದ ಎಲ್ಲ ಮೂಲೆ ಮೂಲೆಯಲ್ಲಿ ಏನೇನು ನಡೀತಾ ಇದೆ ಗೊತ್ತಿರುತ್ತೆ. ಪ್ರಪಂಚ ಜ್ಞಾನ ಅಂತೀವಿ, ಪ್ರತಿಯೊಂದು ಗೊತ್ತಿರುತ್ತೆ. ಆದರೆ ತನ್ನನ್ನು ತಾನು ತಿಳ್ಕೊಂಡಿರಲ್ಲ, ತನ್ನ ಸ್ವರೂಪವನ್ನು ತಾನು ತಿಳ್ಕೊಂಡಿರಲ್ಲ. ಈ ಯೂನಿವರ್ಸಿಟಿನಲ್ಲಿ ಓದೋದು, ಡಿಗ್ರಿ ಸಂಪಾದನೆ ಮಾಡೋದು, ಹಣ ಗಳಿಸೋದು, ನಿಮ್ಮ ಪದವಿ ಇರ್ಬೋದು, ನಿಮ್ಮ ಅಧಿಕಾರ ಇರ್ಬೋದು, ಹಣ ಎಲ್ಲವೂ ಕೂಡ ಅದಕ್ಕೂ ಲೈಫ್ ವ್ಯಾಲ್ಯೂಗೂ ಭಾಳ ವ್ಯತ್ಯಾಸ ಇದೆ. ಇದು ಲೈಫ್ ಸ್ಟೈಲ್ಗೆ ನೀವೇನೇನು ಮಾಡ್ತಿದ್ದೀರಾ, ಇಟ್ ಗಿವ್ಸ್ ಯು ಎ ಸ್ಟೈಲ್, ಲೈಫ್ ಸ್ಟೈಲ್, ನಾಟ್ ಲೈಫ್. ಲೈಫ್ ಡಿಮಾಂಡ್ಸ್ ಯುನಿಟಿ, ಲೈಫ್ ಡಿಮಾಂಡ್ಸ್ ಇನ್ನರ್ ಸ್ಟ್ರೆಂತ್, ಲೈಫ್ ಡಿಮಾಂಡ್ಸ್ ಕಂಪ್ಯಾಷನ್, ಲೈಫ್ ಡಿಮಾಂಡ್ಸ್ ಈಕ್ವಾಲಿಟಿ, ಸಮತ್ವ, ಸಮಾಧಾನ. ಈ ಥರ ವ್ಯಾಲ್ಯೂಬಲ್ ಟ್ರೆಷರ್ಸ್ ಇದೆ. ಅದನ್ನು ಲೈಫ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ. ಲೈಫ್ಗೆ ಬೇಕಿಲ್ಲ ನಿನ್ನ ಡಿಗ್ರಿಗಳು, ಲೈಫ್ಗೆ ನೀನು ಬೇಕಿಲ್ಲ ನಿನ್ನ ದೊಡ್ಡ ದೊಡ್ಡ ಹುದ್ದೆಗಳು, ಹೆಸರು, ಕೀರ್ತಿ. ಇದ್ಯಾವುದು ಲೈಫ್ ಕೇಳ್ತಾ ಇಲ್ಲ. ನಿಮ್ಮ ಅಹಂಕಾರ ಕೇಳ್ತಾ ಇರೋದು. ನೀವೆಲ್ಲನೂ ಪಡ್ಕೋತಾ ಇರೋದು, ಗಳಿಸ್ಕೋತಾ ಇರೋದು, ಬೆಳೆಸ್ಕೋತಾ ಇರೋದು, ರೂಢಿಸ್ಕೋತಾ ಇರೋದು ಎಲ್ಲವೂ ನಿಮ್ಮ ಅಹಂಕಾರಕ್ಕೆ ಸಮಾಧಾನ ಆಗುವಂಥದ್ದು. ಇದಕ್ಕೆ ಬೇರೆ ಯಾರನ್ನೂ ಅದು ಒಪ್ಪೋದಿಲ್ಲ. ತನ್ನಷ್ಟೇ ಸಮಾನವಾಗಿರೋರ ಜೊತೆಗೆ ಸ್ವಲ್ಪ ಹೊತ್ತು ಸಹಿಸುತ್ತೆ. ಅದಕ್ಕೆ ಆ ಕಂಫರ್ಟ್ ಝೋನಲ್ಲಿ ಸ್ವಲ್ಪ ಹೊತ್ತು ಗುಂಪಲ್ಲಿರೋದು, ಅದು ಕೂಡ ಸಮಾಧಾನ ಆಗಲ್ಲ. ಇನ್ನೂ ನಾನು ಹೆಚ್ಚು ಇವರೆಲ್ಲರಿಗಿಂತ ಅಂತ ಇರೋರೆಲ್ಲರೂ ತೋರಿಸ್ತಾ ಇರ್ತಾರೆ. ಅಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ ಹೊರತು ಅಲ್ಲೂ ಕೂಡ ಸಮಾನ ಮನೋಧರ್ಮ ಇರಲ್ಲ. ಒಂದು ಗುಂಪಲ್ಲಿದ್ರೂ ಆ ಗುಂಪಲ್ಲೂ ಕೂಡ ಗೋಡೆಗಳಿರುತ್ತೆ. ಅಷ್ಟೊಂದು ಈಗೋ, ಅಷ್ಟೊಂದು ಸೆಲ್ಫಿಶ್ ಮೋಟಿವ್ ಇರುತ್ತೆ ಅದರಲ್ಲಿ. ಅದರಿಂದ ಒಂದೊಂದು ಐಲ್ಯಾಂಡ್ ಥರ ನೋಡೋಕ್ಕೆ ಒಂದೇ. ಡಾಕ್ಟ್ರೆಲ್ಲ ಒಂದು ಕಡೆ ಕೂತ್ಕೋಬೋದು, ಅಥವಾ ಈ ಲಾಯರ್ಸ್ ಎಲ್ಲ ಎಲ್ಲರೂ ಹೋದರೆ ಒಂದೇ ಕಡೆ ಇರ್ಬೋದು. ಇದೇ ಕಂಫರ್ಟ್ ಝೋನ್ ಅಷ್ಟೇ ಹೊರತು ಈಗೋ ಒಂದು ಸ್ವಲ್ಪ ಹೊತ್ತಾದಮೇಲೆ ಆ ಗೋಡೆಯನ್ನು ಸಹಿಸಲ್ಲ. ಒಬ್ರಿಗೆ ಒಬ್ಬರು ಗೋಡೆ ಟಚ್ ಆದ ತಕ್ಷಣ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂಥವರು ಬೇರೆ ಯಾರ್ದ್ರ ಜೊತೆ ಇರೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಒಂದು ಐಲ್ಯಾಂಡ್ ಆಗಿಬಿಟ್ಟಿರ್ತಾನೆ ಅವನೇನೇನೆ ಎನ್ಕ್ಲೋಷರ್ ಕಂಪ್ಲೀಟ್ಲಿ. ಒಂದು ಸ್ವಲ್ಪನೂ ಉಸಿರಾಡೋಕ್ಕೆ ಜಾಗ ಇಲ್ಲಿ ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಇದು ಆವಾಗವಾಗ ಸ್ವಲ್ಪ ಉಸಿರು ಕಟ್ಟದಂಗೆ ಆದಾಗ ಅವ್ರಿಗೆ ಬೇಕಾದವ್ರನ್ನ ಹುಡ್ಕೊಂಡು ಹೋಗ್ತಾರೆ ಹೊರತು ನಾನು ಉಸಿರು ಕಟ್ಟೋಕ್ಕಾಗ್ತಾಯಿದೆ, ಈ ಗೋಡೆ ಹೊಡೆದ್ಬಿಟ್ಟು ಆಚೆ ಬರೋಣ, ಎಲ್ಲ ನನ್ನವರು ಅಂತ ನಿಂತ್ಕೊಳ್ಳೋಣ ಅನ್ನುವ ಕಲ್ಪನೆ ಕೂಡ ಇರಲ್ಲ. ಯಾಕೆಂದರೆ ಅವ್ರು ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದೊಂದು ಬಂಗಾರದ ಪಂಜರ, ಅದು ಸ್ಟಡೆಡ್ ವಿತ್ ಗೋಲ್ಡ್ ಆ್ಯಂಡ್ ಡೈಮಂಡ್. ಅದರಲ್ಲಿ ಬಿಟ್ಟು ಬರೋಕ್ಕೆ ಸಾಧ್ಯನಾ? ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಲ್ಲಿ ಜೀವನ ನಡೀತಾ ಇರೋದು ಭಾಳ ಕಷ್ಟ ಹೊರಗೆ ಬರೋದು. ಹೀ ಹ್ಯಾಸ್ ಟು ಪ್ರಿಪೇರ್ ಟು ಕಮ್ ಔಟ್ ಆಫ್ ದಟ್ ಗೋಲ್ಡನ್ ಕೇಜ್. ಆವಾಗ ಹಾರಕ್ಕೆ ಸಾಧ್ಯ. ಹಾರಿದಾಗ ಗೊತ್ತಾಗುತ್ತೆ ಇಷ್ಟು ಫ್ರೀಡಮ್ ಇದೆ ಅಂತ. ಆಗ ಅಹಂಕಾರನ ಮೆಚ್ಚಿಸಬೇಕಾಗಿಲ್ಲ. ಆಗ ಆತ್ಮದ ಗುಣಗಳೆಲ್ಲ ತನ್ನಷ್ಟಕ್ಕೆ ಬಂದು ಆವರಿಸ್ಕೊಳ್ಳುತ್ತೆ. ಆಗ ನಾವು ಒಂದು ವಿಶಾಲವಾಗಿ ಆಗ್ತೀವಿ. ಇದು ಪುನಃ ಆತ್ಮ ಸಂಶೋಧನೆಯಲ್ಲಿ ಗೊತ್ತಾಗುತ್ತೆ. ಅಮ್ಮ, ಇವಾಗ ಸತ್ಸಂಗದ ಲಾಭ ನಮ್ಮ ಆತ್ಮದ ಉನ್ನತಿ ಆದ್ರೆ ನಿತ್ಯ ಜೀವನಕ್ಕೆ ಅದು ಸಹಕಾರ ಹೇಗಾಗುತ್ತೆ? ಬೇಸಿಕ್ ಮಿಸ್ಟೇಕ್ ಎಲ್ಲರೂ ಮಾಡೋದು. ನಾನು ಮೊದಲು ದೇಹನ ಚೆನ್ನಾಗಿ ನೋಡ್ಕೊಳ್ತೀನಿ, ಆಮೇಲೆ ನಮ್ಮ ಮನಸ್ಸನ್ನು ನಾನು ಆರೋಗ್ಯವಾಗಿ ಇಟ್ಕೊಳ್ತೀನಿ, ಆಮೇಲೆ ನನ್ನ ಬುದ್ಧಿನ ಸರಿ ಮಾಡ್ಕೋತೀನಿ, ಆಮೇಲೆ ನಾನು ನನ್ನ ಆತ್ಮದ ಚಿಂತನೆ ಮಾಡ್ತೀನಿ ಅಂತ ಈ ಥರ ನೀವು ಡಿವೈಡ್ ಮಾಡಿಕೊಂಡ್ರೆ ನಿಮ್ಮ ಜೀವನದ ನಿಜವಾದ ಬೆಳವಣಿಗೆ ಪ್ರಾರಂಭವೇ ಆಗೋದಿಲ್ಲ. ಯಾಕೆಂದರೆ ನೀವೇ ಫ್ರ್ಯಾಗ್ಮೆಂಟ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ. ಇದು ಜನ್ಮಾಂತರದ ಎವಲ್ಯೂಷನ್ನಲ್ಲಿ ಎಲ್ಲೋ ಒಂದು ಹನಿ ಮುಂದಕ್ಕೆ ಹೋಗ್ಬೋದು ಅಷ್ಟೇ. ಅದೂ ಆಗುತ್ತೋ ಇಲ್ವೋ ಡೌಟ್. ಆ್ಯಕ್ಚುಲಿ ಜೀವನ ನಾವೇನು ಮಾಡ್ತಿದ್ದೀವಿ ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಅವರ್ ಸೋಲ್. ಜೀವನ ಮಾಡ್ತಿರುವಾಗ ನಾವು ಉಪಯೋಗಿಸ್ತಾ ಇರೋ 5 ಇಂದ್ರಿಯಗಳು
ಪಂಚಭೂತದ ಶರೀರ ಆತ್ಮದ ಒಂದು ಎಕ್ಸ್ಪ್ರೆಷನ್, ಆತ್ಮದ ಒಂದು ಭಾಗ, ಅದು ಪ್ರಕಟ ಭಾಗ, ಆತ್ಮದ ವ್ಯಕ್ತ ಭಾಗ. ಬಾಡಿ ಆ್ಯಂಡ್ ದಿ ವರ್ಲ್ಡ್ ಈಸ್ ನಥಿಂಗ್ ಬಟ್ ದಿ ಎಕ್ಸ್ಪ್ರೆಷನ್ ಆರ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಆತ್ಮ. ಕಣ್ಣಿಗೆ ಕಾಣದೇ ಇರೋದರ ಒಂದು ವ್ಯಕ್ತ ರೂಪವೇ ನಮ್ಮ ದೇಹ, ಮನಸ್ಸು, ಮಾಯೆ ಎಲ್ಲವೂ ಕೂಡ. ಅದರಿಂದ ಇದೇ ಬೇರೆ ಸಾಧನೆ, ಅದೇ ಬೇರೆ ಸಾಧನೆ ಅಂತಿಲ್ಲ. ಆತ್ಮ ಸಾಧನೆಯನ್ನು ನಾನು ಮಾಡ್ತೀನಿ ಅಂತ ಪ್ರಾರಂಭ ಮಾಡಿದಾಗಲೂ ನೀವು ದೇಹನ ಡಿಸಿಪ್ಲಿನ್ ಮಾಡದೇ ಇದ್ದರೆ, ಮನಸ್ಸನ್ನು ಡಿಸಿಪ್ಲಿನಲ್ಲಿ ಇಟ್ಕೊಳ್ಳದೇ ಇದ್ದರೆ, ಬುದ್ಧಿ ಹತೋಟಿನಲ್ಲಿ ಇಟ್ಕೊಳ್ಳದೇ ಇದ್ದರೆ, ಅಹಂಕಾರವನ್ನು ಬಿಡದೇ ಇದ್ದರೆ, ಆತ್ಮದ ವಿಚಾರವನ್ನು ಮಾತಾಡೋಕ್ಕೂ ನಮಗೆ ಯೋಗ್ಯತೆ ಇರಲ್ಲ. ನಾವು ಈ ಸುಳ್ಳಿಂದ ಹೊರಗೆ ಬರಬೇಕು. ಯಾವುದು ಸುಳ್ಳು? ಇವೆಲ್ಲವೂ ಬಂದು ಹೋಗುವುದು. ಯಾವುದೋ ಒಂದು ಶಾಶ್ವತವಾದದ್ದು ಬ್ಯಾಕ್ಗ್ರೌಂಡ್ ಇದೆ. ನಾವು ತಿಳ್ಕೊಳ್ಬೇಕಾಗಿರೋದು, ಬಂದು ಹೋಗ್ತಾ ಇರೋದು ಎಲ್ಲವೂ ಕೂಡ ಮಾಯೆ. ಶಾಶ್ವತವಾಗಿ ಒಂದು ಕರ್ಟನ್, ಸ್ಕ್ರೀನ್, ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ದರೆ ಅದರ ಮೇಲೆ ಪಿಕ್ಚರ್ ಹೇಗೆ ಬಿಡ್ತೀರಾ ನೀವು? ಎಲ್ಲ ನಡೀತಾ ಇರೋದು ಒಂದು ಬ್ಯಾಕ್ಗ್ರೌಂಡ್, ಒಂದು ಕಾಂಟೆಕ್ಸ್ಟ್, ಒಂದು ಸ್ಟೇಜ್ ಮೇಲೆ. ದಟ್ ಸ್ಟೇಜ್ ಯಾವುದು ಸ್ಟಡಿಯಾಗಿರುತ್ತೆ ಅದೇ ನಮ್ಮ ಆತ್ಮ. ಅದ್ರ ಮೇಲೆ ಇವೆಲ್ಲ ನಡೀತಾ ಇದೆ. ಇವೆಲ್ಲ ಇಂಪ್ರೂವ್ ಆಯಿತು ಬೇರೆ ಆತ್ಮವನ್ನು ಬಿಟ್ಟು ಅಂದರೆ ಸಾಧ್ಯವೇ ಇಲ್ಲ. ಕರ್ಟನ್ ಇಲ್ಲದೆ ಪಿಕ್ಚರ್ ಪ್ಲೇ ಮಾಡೋಕ್ಕಾಗಲ್ಲ, ಗೋಡೆ ಇಲ್ಲದೆ ಚಿತ್ರ ಬರೆಯೋಕ್ಕಾಗಲ್ಲ. ಹಾಗೆ ನಮಗೆ ಆ ಒಂದು ಯೂನಿಯನ್ ಗೊತ್ತಾಗಬೇಕು. ಹೇಗೆ ಒಂದಕ್ಕೊಂದು ಹೊಂದ್ಕೊಂಡಿದೆ, ಒಂದು ಕಾಣ್ತಾ ಇಲ್ಲ, ಒಂದು ಕಾಣ್ತಾ ಇದೆ. ಕಾಣ್ತಾ ಇರೋ ಪ್ರಪಂಚದಲ್ಲಿ ನಾನು ಪರ್ಫೆಕ್ಟ್ ಆಗಿದ್ದರೆ ದಟ್ ಈಸ್ ದಿ ಆತ್ಮದ ಒಳ್ಳೆ ಗುಣಗಳೆಲ್ಲ ಅಲ್ಲಿ ಪ್ರಕಟವಾಗಿದೆ. ನಾನು ಪ್ರಪಂಚದಲ್ಲಿ ಚೆನ್ನಾಗಿಲ್ಲದೆ ಇದ್ದರೆ, ಸರಿಗಿಲ್ಲದೆ ಇದ್ದರೆ, ಜೀವನ ಸರಿಗೆ ಮಾಡದೇ ಇದ್ದರೆ ನಾನು ಆತ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀನಿ. ನಾನು ಮಾಯೆಗೆ ಸಿಕ್ಕಾಕೊಂಡು ನಡ್ಕೊಳ್ತಾ ಇದ್ದೀನಿ. ನಾ ಮಾಯೆ ಜೊತೆನೇ ಮುಳುಗೋಗಿದ್ದೀನಿ. ನಾನು ಮಾಯೆಯಿಂದ ಹೊರಗೆ ಬರೋ ಆಟ ಆಡ್ತಾ ಇಲ್ಲ ಅಂತ ನಮಗೆ ಗೊತ್ತಾಗಬೇಕು. ಆದರೆ ಖಂಡಿತವಾಗ್ಲೂ ಆತ್ಮಜ್ಞಾನ ಬರ್ತಾ ಬರ್ತಾ ಜೀವನದ ಒಂದು ವ್ಯಾಲ್ಯೂ ಜೀವನ ನಡೆಸೋ ರೀತಿ ಬದಲಾಗುತ್ತೆ. ಇದನ್ನು ಇನ್ನೂ ಚೆನ್ನಾಗಿ ಬದಲಾಗಿಸ್ಕೊಳ್ತಾ ಜೀವನನ ನಮ್ಮ ಆತ್ಮದ ಒಂದು ನಿಕಟ ಸಂಪರ್ಕ ಅಥವಾ ಅದರ ಸಾನ್ನಿಧ್ಯ, ಸಾಯುಜ್ಯ ನಮಗೆ ಸಿಗುತ್ತೆ. ಈಗ ಕೆಲವೊಂದು ಜನಕ್ಕೆ ಗುರುವಿನ ಹತ್ರನೇ ಸಂಕೋಚ, ಮುಚ್ಚುಮರೆ ಎಲ್ಲ ಇರುತ್ತೆ, ಒಂದು ಕಾರಣದ ಭಯ ಇರುತ್ತೆ. ಯಾಕೆ ಅಮ್ಮ? ಇದು ಅಲ್ಲೇ ಉತ್ತರ ಇದೆ. ಸಂಕೋಚ ಯಾಕೆ ಬರುತ್ತೆ, ಭಯ ಯಾಕೆ ಬರುತ್ತೆ? ಎದುರಿಸೋಕ್ಕಾಗದೇ ಇದ್ರೆ ಯಾವುದನ್ನು? ಗುರುವನ್ನು ಅಂದರೆ ಗುರು ಅನ್ನೋ ಪರ್ಸನ್ ಅಲ್ಲ, ಸತ್ಯವನ್ನು ಎದುರಿಸೋಕ್ಕೆ ನಮ್ಮಲ್ಲಿ ಅಹಂಕಾರ ಇದ್ದರೆ, ಅಥವಾ ಒಂದು ಅಭ್ಯಾಸಕ್ಕೆ ನಾವು ಸಿಕ್ಕಾಕೊಂಡಿದ್ರೆ, ಅಥವಾ ನಮ್ಮ ಚಂಚಲವಾದ ಮನಸ್ಸಿಗೆ ಅಥವಾ ಕಾನ್ಫ್ಲಿಕ್ಟಿವ್ ಬುದ್ಧಿಗೆ, ನಮಗೆ ಅಹಂಕಾರದ ಸ್ವರೂಪ ಅವೆಲ್ಲ. ಅದರಿಂದ ಅಹಂಕಾರಕ್ಕೆ, ಸತ್ಯವನ್ನು ಫೇಸ್ ಮಾಡೋಕ್ಕೆ ನಮ್ಮ ಅಹಂಕಾರ ನಮ್ಮನ್ನು ಬಿಡೋದಿಲ್ಲ. ಹಿಂದೇಟು ಹಾಕ್ತೀವಿ, ಆಮೇಲೆ ಹಿಂದಗಡೆ ಓಡಾಡ್ತೀವಿ, ಗುರು ಹಿಂಭಾಗದಲ್ಲಿ ಓಡಾಡ್ತೀವಿ, ಗುರುನ ಫೇಸ್ ಮಾಡೋದಿಲ್ಲ. ಆಮೇಲೆ ಗುರು ಏನಾದರೂ ನಮ್ಮಲ್ಲಿರುವ ಕುಂದುಕೊರತೆಗಳನ್ನು ಅವನ ದಿವ್ಯ ದೃಷ್ಟಿಯಿಂದ ನೋಡಿಬಿಟ್ರೆ, ಎಲ್ಲರ ಎದುರಿಗೂ ಅದನ್ನು ಹೇಳಿಬಿಟ್ರೆ, ನನಗೆ ಅವಮಾನ ಆಗಿಬಿಟ್ರೆ, ನನ್ನ ಅಹಂಕಾರಕ್ಕೆ ಹರ್ಟ್ ಆಗಿಬಿಟ್ರೆ, ಇದು ಪರ್ಸ್ನಲ್ಲಾಗಿ ನಾನು ಯಾರೂ ಇಲ್ಲದೇ ಇದ್ದಾಗ ಹೇಳಬೇಕಾಗತ್ತೆ. ಎಲ್ಲರ ಎದುರಿಗೂ ಹೇಳೋಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ಪರ್ಸ್ನಲ್ ಟೈಮ್ ಬೇಕು, ಸಂಕೋಚ, ಇದೆಲ್ಲ ಯಾಕೆಂದರೆ ನಿಮಗೆ ಗೊತ್ತಿದೆ ನೀವು ಫೇಸ್ ಮಾಡೋಕ್ಕಾಗಲ್ಲ. ಗುರುನ ಸತ್ಯನ ಎದುರಿಸ್ಬೇಕಾದ್ರೆ ತಾಕತ್ತು ಬೇಕು. ಅಂದರೆ ನಿಮ್ಮ ಅಹಂಕಾರವನ್ನು ಗುರುವಿಗೆ ಸಂಪೂರ್ಣ ಶರಣಾಗತಿಯಿಂದ ಒಪ್ಪಿಸ್ಬಿಡ್ಬೇಕು. ಮಗು ಥರ ಹೋಗಬೇಕು, ಕಲಿಯಕ್ಕೆ ಹೋಗಬೇಕು. ಗುರು ಏನು ಹೇಳಿದ್ರು ಓಪನ್ ಆಗಿ ಕೇಳಬೇಕು. ಅದನ್ನು ಯಾವುದೂ ಆರ್ಗ್ಯೂ ಮಾಡಬಾರ್ದು. ಈ ಸ್ಥಿತಿ ನಮ್ಮಲ್ಲಿ ಬರುತ್ತೆ. ಇಫ್ ವಿ ಆರ್ ರೆಡಿ, ಆ ಭಯ ಹೊರಟೋಗುತ್ತೆ. ನಾನು ಇವತ್ತು ರೆಡಿಯಾಗಿದ್ದೀನಿ, ನನಗೇನಾದರೂ ಆಗಲಿ ಗುರು ಹತ್ರ ಓಪನ್ ಆಗಿರ್ತೀನಿ, ಯಾವುದು ಮುಚ್ಚಿಡಲ್ಲ. ನನಗೆ ಒಂದು ಬಿಡುಗಡೆ ಬೇಕು, ಒಂದು ಜಂಪ್ ಬೇಕು. ಆ ಗುರುವಿನ ಸಾನ್ನಿಧ್ಯದಲ್ಲಿ ನನಗೆ ನಂದು ಮೂಲಭೂತವಾದ ತೊಂದರೆಗಳು ಎಲ್ಲಿಂದ ಬರ್ತಾ ಇದೆಯೋ ಒಂದು ಕಾರಣ ತಿಳ್ಕೊಳ್ಬೇಕು ಅಂತ ಯಾರು ಕೆಚ್ಚೆದೆಯಿಂದ ನಿಂತ್ಕೊಳ್ತಾರೋ ಅವರಿಗೆ ಗುರು ಹತ್ತಿರ ಆಗ್ತಾನೆ, ಗುರು ಸ್ನೇಹಿತನಾಗ್ತಾನೆ, ಗುರು ಬಂಧು ಆಗ್ತಾನೆ, ಗುರು ಬಳಗ ಆಗ್ತಾನೆ,
ಗುರು ಸ್ನೇಹಿತ ಆಗ್ತಾನೆ, ಗುರು ಎಲ್ಲವೂ ಆಗ್ತಾನೆ. ಆಗ ಆ ಸಲಿಗೆ ಬರುತ್ತೆ. ಆ ಥರ ಭಯ ಮತ್ತು ವಿನಯದಿಂದ ಶುರುವಾಗಿ ಭಯ ಮತ್ತು ಭಕ್ತಿಯಿಂದ ಅದು ಮುಗಿಯುತ್ತೆ. ಆ ಭಯ ಒಂಥರದಲ್ಲಿ ಒಳ್ಳೆಯದು. ಆವಾಗ ನಿಮ್ಮನ್ನು ಎಚ್ಚರಿಸ್ತಾ ಇರುತ್ತೆ, ನಿಮ್ಮ ಅಹಂಕಾರ ಗೊತ್ತಾಗ್ತಾ ಇರುತ್ತೆ. ಭಯ ಬಂದಾಗೆಲ್ಲ ನನ್ನ ಕೈಲಿ ಫೇಸ್ ಮಾಡೋಕ್ಕಾಗಲ್ಲ ಗುರುನ ಅಂತ. ಇದು ಒಂದು ರೀತಿ ಇಂಡಿಕೇಶನ್. ಇವಾಗ ನಾನು ದೀಕ್ಷೆ ತಗೊಂಡಿರ್ತೀನಿ, ದೀಕ್ಷಾ ಮಂತ್ರಗಳ ಅಭ್ಯಾಸವನ್ನ ನಾನು ಬಿಟ್ಬಿಡ್ತೀನಿ ಅಂತ ಅನ್ಕೊಳ್ಳಿ. ಅದು ನಿಜವಾಗ್ಲೂ ಪಾಪ ಆಗುತ್ತಾ ಅಥವಾ ಅದೇನಾದ್ರು ಶಾಪವಾಗಿ ಕನ್ವರ್ಟ್ ಆಗುತ್ತಾ? ಇದು ಒಂದು ನೋಷನ್. ನಾನು ಗುರುದ್ರೋಹ ಮಾಡ್ದಂಗೆ ಆಗುತ್ತೆ. ನಾನು ದೀಕ್ಷೆ ತೊಗೊಳ್ತೀನಿ, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಬಿಟ್ಬಿಡ್ತೀನಿ ಮಧ್ಯದಲ್ಲಿ, ಆವಾಗೇನಾದರೂ ತೊಂದರೆ ಆಗ್ಬೋದೇನೋ, ಗುರುದ್ರೋಹ ಮಾಡ್ದಂಗಾಗತ್ತೇನೋ, ಅದಕ್ಕೆ ನಾನು ದೀಕ್ಷೆನೇ ತೊಗೊಳ್ಳಲ್ಲ. ಎಷ್ಟೋ ಜನ ಹೀಗಾಗ್ಬಿಡುತ್ತೇನೋ ಪಾಪ ಭಯ, ಸೆನ್ಸ್ ಆಫ್ ಸಿನ್, ಅದರಿಂದ ಕೆಲಸನ ಪ್ರಾರಂಭಿಸೋದೇ ಇಲ್ಲ. ಇದು ನಮ್ಮ ವೀಕ್ನೆಸ್. ಆ ರೀತಿ ಅನಿಸಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ದೀಕ್ಷೆ ತೊಗೊಳ್ಬೋದಾ, ತೊಗೊಂಡ್ರೆ ನಾನು ಮಾಡ್ತೀನಾ, ಉಳಿಸ್ತೀನಾ, ನಿಮ್ಮಲ್ಲೇ ನಿಮಗೆ ಆ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಇಲ್ಲ ಅಂತ ಮುಂಚೆನೇ ಗೊತ್ತಾಗುತ್ತೆ. ಆದರೆ ದೀಕ್ಷೆನ ಸುಮ್ಮನೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ತೊಗೊಳ್ಳೋಂಥರ ಸಾಮಾನಲ್ಲ ಅದು. ದೀಕ್ಷೆ ತೊಗೊಳ್ಳೋಕ್ಕೆ ಒಂದು ಸ್ಥಿತಿ ಇದೆ. ಗುರುವಿನ ಹತ್ರ ಬರಬೇಕಾದ್ರೇ ಗುರು ದೀಕ್ಷೆ ಸುಮ್ಮನೆ ಕೊಡೋದಿಲ್ಲ. ಒಂದು ಪ್ರಿಪೇರ್ ಮಾಡಿ ನಿಮ್ಮ ಬಾಡಿನ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡಬೇಕು. ಆ ಗುರು ನಿಮ್ಮ ಮನಸ್ಸನ್ನು ಹತೋಟಿನಲ್ಲಿ ಇಟ್ಕೊಳ್ಳುವಂಥ ಒಂದು ಸ್ಥಿತಿಯನ್ನು ತರಬೇಕು. ಅಥವಾ ತನಗೂ ಮತ್ತು ಶಿಷ್ಯನಿಗೂ ಒಂದು ಕನೆಕ್ಷನ್ನ ಏರ್ಪಡಿಸಬೇಕು ಪ್ರೀತಿಯಿಂದ. ಯಾವ ರೀತಿ ಅರ್ಜುನ ಸಖ ಅಂತ ಕರೆದ ಅರ್ಜುನ ಕೃಷ್ಣನ, ಆ ಥರ ಒಂದು ಸ್ನೇಹ ಭಾವನೆಯಿಂದ ಗುರು ಕೂಡ ಇದ್ದರೆ ಗುರುನಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಗುರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾನೆ ನೋಡಿದಾಗ ನನಗೂ ಆ ರೀತಿ ಇರಬೇಕು ಅಂತ ಅನ್ನಿಸ್ಬೇಕು ಶಿಷ್ಯನಿಗೆ. ಸುಮ್ಮನೆ ಯಾವುದೋ ಊರಿಗೆ ಹೋಗೋದು, ಗುಂಪು ಜನ ಸೇರಿಸೋದು, ಒಂದು ಮಂತ್ರನ ಕಿವಿನಲ್ಲಿ ಊರ್ಬೋದು ಬಂದ್ಬಿಡೋದು, ಅವರು ಅದನ್ನು ಜಪ ಮಾಡ್ಕೊಳ್ತಾ ಕೂತಿರೋದು ಪ್ರಾಣ ಹೋಗೋವರೆಗೂ ಅವರಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಏನೋ ಒಂದು ಭಯ ಬಿಟ್ಬಿಡೋಕ್ಕೆ ಬರೀ ಜಪ ಮಾಡಿ ಅದು ಯಾವಾಗಲೂ ಮನಸ್ಸಲ್ಲಿ ಬರ್ತಾ ಇರುತ್ತೆ ಹೊರತು ಅವರಲ್ಲೇನೂ ಬದಲಾವಣೆ ಆಗಿರಲ್ಲ. ಕೋಟಿ ಸತಿ ಜಪ ಮಾಡಿದ್ದೀನಿ ನಾನು, ನನಗೇನೂ ಆಗಿಲ್ಲ ಅಂದರೆ ಕೋಟಿ ಸತಿ ಜಪ ಆಗಿರ್ಬೋದು, ಅವ್ರಿಗೇನೂ ಆಗೋಕ್ಕೆ ಸಾಧ್ಯ ಇಲ್ಲ. ಭಯ ಬಿಟ್ಟರೆ ಎಲ್ಲಿ ಪಾಪ ಬರುತ್ತೋ ಅಂತ ಪಾಪ ಹೇಳ್ತಿರ್ತಾರೆ. ಇದು ಮೆಕ್ಯಾನಿಕಲ್ ಆಗಿ ಅದು ನಂಬರ್ ಎಣಿಸ್ಕೊಂಡು ಹೇಳ್ತಾ ಇರೋದು ಅಥವಾ ಗುರುಗಳು ಭಯ ಕೇಳ್ತಾ ಇರೋದು. ಈ ಥರ ಮಾಡಿದ್ರೆ ಯಾವ ರೀತಿಯೂ ಬೆಳವಣಿಗೆ ಸಾಧ್ಯ ಇಲ್ಲ. ಅದ್ರ ಬದಲು ಮಾಡದೇ ಇರೋದೇ ವಾಸಿ. ಗುರುವಿನ ಥರ ದೀಕ್ಷೆ ತಗೊಳ್ಳೋಕ್ಕೂ ಕೂಡ ಮುಂಚೆ ಮಾನಸಿಕವಾಗಿ ತಯಾರಾಗಬೇಕು. ಸ್ಪಿರಿಚುವಲ್ ಸಾಧನೆಯಲ್ಲಿ ಸಿದ್ಧತೆ ಬಹಳ ಮುಖ್ಯ. ಪ್ರಿಪರೇಷನ್, ಪ್ರಿಪೇರ್ ಟು ಫೇಸ್, ಪ್ರಿಪೇರ್ ಟು ಜಂಪ್, ಪ್ರಿಪೇರ್ ಟು ಸರೆಂಡರ್, ಪ್ರಿಪೇರ್ ಟು ಲೆಟ್ ಗೋ. ಆ ಪ್ರಿಪರೇಷನ್ಗೇ ಎಷ್ಟೋ ಅಟ್ಯೂನ್ಮೆಂಟ್ ಆಗಬೇಕು ಗುರುವಿನ ಜೊತೆಗೆ. ಗುರುವಿನ ಮಾತು, ಗುರುವಿನ ಒಂದು ಫೀಲಿಂಗ್ಸ್ ಏನು, ಭಕ್ತಿ ಭಾವ ಏನು, ಅದಕ್ಕೆ ಅಟ್ಯೂನ್ ಮಾಡೋದು, ಗುರುವಿನ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು, ಗುರುವಿನ ಸಂಘದಲ್ಲಿ ಗುರುವಿನ ಪ್ರೆಸೆನ್ಸ್ನ ಫೀಲ್ ಮಾಡೋದು, ಇದೆಲ್ಲನೂ ಸಣ್ಣದು. ಆದರೆ ಬಹಳ ನಿಷ್ಠೆ ಬೇಕು, ಶ್ರದ್ಧೆ ಬೇಕು. ಈ ಥರ ಗುರುವಿನ ಸಂಘದಲ್ಲಿ ಇದ್ದು ಸ್ವಲ್ಪ ದಿನ ಆಮೇಲೆ ನಾನು ತಯಾರಿದ್ದೀನಿ ಇವಾಗ ಅಂತ ನೀವು ಹೇಳೋದೇ ಬೇಡ, ದೀಕ್ಷೆ ಆಗುತ್ತೆ. ದೀಕ್ಷೆ ತಾನೇ ಆಗೋದು. ಗುರು ನಿನ್ನನ್ನು ಸೆಲೆಕ್ಟ್ ಮಾಡ್ತಾನೆ, ಯು ಆರ್ ಚೋಸನ್ ಒನ್. ಆವಾಗ ನಿನ್ನಲ್ಲಿ ಧೈರ್ಯ ಇರುತ್ತೆ, ಗುರುವನ್ನು ಒಪ್ಕೊಳ್ತೀಯ, ನೀನು ಬಿಡೋದಿಲ್ಲ. ಆ ಮಂತ್ರ ಜಪ ಬಿಡಲ್ಲ, ಬಿಟ್ಟರೂ ಕೂಡ ನಿನಗೆ ಗಿಲ್ಟ್ ಆಗಲ್ಲ. ಬಿಡೋದು ಗೊತ್ತಾಗ್ತಿರುತ್ತೆ, ಬಿಡದೇ ಇರೋದು ಗೊತ್ತಾಗ್ತಾ ಇರುತ್ತೆ, ಮಾಡೋದು ಗೊತ್ತಾಗುತ್ತೆ, ಮಾಡದೇ ಇರೋದು ಗೊತ್ತಾಗುತ್ತೆ. ಇಲ್ಲಿ ನೀನು ಸಾಕ್ಷೀಭೂತವಾಗಿ ನಿಂತಿರೋದ್ರಿಂದ ನಿನ್ನಲ್ಲಿ ಆ ಗುರುವನ್ನು ಎಬ್ಬಿಸ್ತಾನೆ ನಿಜವಾದ ಗುರು. ಗುರು ನಮ್ಮ ಸಂಸಾರದ ತಾಪತ್ರಯಗಳನ್ನ ನಿವಾರಣೆ ಮಾಡ್ತಾನೆ ಅಲ್ವಾ ಅಂತ ನಾವ್ ಅನ್ಕೋತೀವಿ. ಇದು ವೈಯಕ್ತಿಕ ಅಲ್ವಾ? ಗುರು ಯಾಕೆ ನಮ್ಮ ಸಂಸಾರದ ತೊಂದರೆಗಳನ್ನ ನಿವಾರಣೆ ಮಾಡಬೇಕು? ಇದು ಈ ಪ್ರಶ್ನೆ ಬಂದು ಒಂದು ಚಿಂತನೆ ನಡೀತಲ್ಲ, ಅದರಲ್ಲೇ ಉತ್ತರ ಇದೆ. ಸಂಸಾರ ತಾಪತ್ರಯಗಳು ಏನು, ಕಷ್ಟ ದುಃಖ ಎಲ್ಲ ಬರುತ್ತೆ, ಅದು ಬರೋದು ಕಾರಣ ಗುರು ತೋರಿಸ್ತಾನೆ. ಅವನು ಸಂಸಾರ ತಾಪತ್ರಯದಲ್ಲಿ ಭಾಗವಹಿಸಲ್ಲ, ಅಥವಾ ನಿಮ್ಮನ್ನು ಈ ರೀತಿ ಮಾಡಬೇಡ ಅಂತ ಫಿಕ್ಸ್ ಮಾಡಲ್ಲ. ನೀನು ಯಾವ ಕಾರಣದಿಂದ ಈ ಸ್ಥಿತಿಗೆ ಬಂದಿದೆಯಾ,
ಯಾವ ಅಜ್ಞಾನ ನಿನ್ನನ್ನು ಈ ಪರಿಸ್ಥಿತಿಗೆ ತಂದಿದೆ, ಯಾವ ಥರ ಮಾಯೆ ನಿನ್ನನ್ನು ಕವ್ಕೊಂಡಿದೆ, ಯಾವ ಕಾರಣ ಮೂಲಭೂತವಾಗಿ ನೀನು ಏನು ಅದರಿಂದ ಈ ಸ್ಥಿತಿ ನೀನು ಒದ್ದಾಡ್ತಿದೆಯಾ ಅಂತ ಗುರುಗೆ ಗೊತ್ತಾಗುತ್ತೆ. ಅದರಿಂದ ಗುರುವಿನ ಹತ್ರ ನಿಮ್ಮ ಪ್ರಾಬ್ಲಮ್ಸ್ನ ಹೇಳಬೇಕು, ಸಾಲ್ವ್ ಮಾಡೋಕ್ಕಲ್ಲ. ಗುರುವಿಗೆ ನೀವು ಸಲ್ಯೂಷನ್ ಕೇಳಬಾರ್ದು. ನಾನು ಯಾಕೆ ಈ ಥರ ಇದ್ದೀನಿ ಅಂದಾಗ ಗುರು ಅದಕ್ಕೆ ಕಾರಣವನ್ನು ತೋರಿಸ್ತಾನೆ. ಇದು ಮೂಲಭೂತವಾದ ಕಾರಣ, ನೀನು ಅಜ್ಞಾನನೇ ಇದಕ್ಕೆ ಕಾರಣ. ನಾನು ಜ್ಞಾನದ ಮದ್ದನ್ನು ಕೊಡ್ತೀನಿ, ನಾನು ಜ್ಞಾನದ ಕೆಲವು ತಂತ್ರಗಳನ್ನ ಹೇಳ್ಕೊಡ್ತೀನಿ, ಕೆಲವು ಟೆಕ್ನಿಕ್ನ ಹೇಳ್ಕೊಡ್ತೀನಿ, ಇನ್ಸಿಯೇಷನ್ ಕೊಡ್ತೀನಿ, ನೀನು ಇದನ್ನು ಫಾಲೋ ಮಾಡು. ಇದರಿಂದ ನಾನು ನಿನಗೇನು ಸತ್ಯ ತೋರ್ಸೋಕ್ಕಾಗಲ್ಲ. ನಿನ್ನಲ್ಲಿ ಯಾವುದು ಪರದೆ ಥರ ಮುಚ್ಕೊಂಡಿದೆಯೋ, ನಿನ್ನ ಕಾರಣ ನಿನಗೆ ಗೊತ್ತಿಲ್ವೋ, ನೀನು ಎಲ್ಲಿ ಸಿಕ್ಕಾಕೊಂಡಿದೆಯೋ ಅದು ಕಾಣಿಸುತ್ತೆ. ನಂದು ಉಪದೇಶ ನಿನಗೆ ಉಪಯೋಗವಾಗುತ್ತೆ. ಇದನ್ನು ಸಾಧನವಾಗಿ ಬಳಸ್ಕೊಂಡು ಸಾಧನೆಯನ್ನು ಮಾಡು. ಸಾಧನೆ ಅಂದರೆ ನೀನು ಎಲ್ಲಿ ಸಿಕ್ಕಾಕೊಂಡಿದೆಯಾ ಬಿಡಿಸ್ಕೊಂಡು ಬಿಡುಗಡೆ ಮಾಡ್ಕೊಳ್ಳೋದೇ ಸಾಧನೆ. ಅದರಿಂದ ಗುರು ಸರಿಯಾದ ಮಾರ್ಗವನ್ನು ತೋರಿಸ್ತಾನೆ. ಯಾವೆಲ್ಲ ಪ್ರಾಬ್ಲಮ್ಮು ಬಂದಿರೋದು ಎಲ್ಲಿಂದ ಅಂತ ತೋರಿಸ್ತಾನೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮ್ಮಲ್ಲೇ ಸಿಗೋ ಹಾಗೆ ಮಾಡ್ತಾನೆ. ನಿಮ್ಮ ಸಮಸ್ಯೆಗಳಿಗೆ ಬಿಡುಗಡೆ, ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗು, ನೋಡಿ ಈ ರೂಟಲ್ಲಿ ಇದೆ, ಇದನ್ನು ಬುಡ ಸಮೇತ ಕಿತ್ತು ಹಾಕು, ಎಲ್ಲವೂ ಕೂಡ ನಿನ್ನ ದುಃಖ ಎಲ್ಲ ನಾಶವಾಗುತ್ತೆ ಅಂತ. ಅದರಿಂದ ಗುರು ಬೇಕು. ಗುರು ಡೈರೆಕ್ಟಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಇದು ಮಾಡಬೇಡ ಇದು ಮಾಡು ಅಂತ ಹೇಳೋದಿಲ್ಲ. ಅಥವಾ ನೀವು ಗುರುಗೆ ಒಪ್ಪಿಸ್ಬಿಟ್ರೆ ಎಲ್ಲನೂ ಹಾಗೆ ಏನು ನೀವೇನು ಮಾಡ್ದೇನೆ ಎಲ್ಲನೂ ಫೈಸಲ್ ಆಗೋದಿಲ್ಲ. ಗುರು ಹೇಳ್ದಂಗೆ ನೀವು ನಡ್ಕೊಳ್ಬೇಕು. ಯಾಕೆಂದರೆ ಗುರುವಿಗೆ ಗೊತ್ತು. ನಿಮಗೆ ಗೊತ್ತಿದ್ದರೆ ನೀವು ಗುರು ಹತ್ರ ಬರ್ತಾನೆ ಇರಲಿಲ್ಲ, ಆಗಲೇ ನೀವು ನಿವಾರಣೆ ಮಾಡ್ಕೊಳ್ತಾ ಇದ್ರಿ, ಅಥವಾ ಪ್ರಾಬ್ಲಮ್ ಸೃಷ್ಟಿ ಮಾಡ್ಕೊಳ್ತಾನೇ ಇರಲಿಲ್ಲ. ಎಲ್ಲಿವರೆಗೂ ನಿಮಗೆ ಆ ಮೂಲ ಗೊತ್ತಾಗಲ್ಲ ಅಲ್ಲಿವರೆಗೂ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾ ಇರುತ್ತೆ, ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಆ ಗುರು ಹೇಳಿದ ತಕ್ಷಣ ನೀವು ಆ ಗುರುನ ಫಾಲೋ ಮಾಡಿ, ಆ ಮೂಲಭೂತವಾಗಿ ಯಾವ ಕಾರಣದಿಂದ ನಾನು ಜವಾಬ್ದಾರ ಇದಕ್ಕೆ ಅಂತ ಗೊತ್ತಾದ ತಕ್ಷಣ ಅದನ್ನು ಕಿತ್ತು ಹಾಕ್ತೀವಿ. ಇಲ್ಲದರೆ ಅವ್ರ ಮೇಲೆ ಇವ್ರ ಮೇಲೆ ಕಾರಣಗಳನ್ನ ಹಾಕ್ಕೊಂಡು ಒದ್ದಾಡಿಕೊಂಡು ಎಲ್ಲರನ್ನೂ ಬಲೆಗೆ ಎಳ್ಕೊಂಡು ವಿಶ್ವ ಸರ್ಕಲಲ್ಲಿ ಸಿಕ್ಕಾಕೊಳ್ತೀವಿ.